1113 ಇತ್ತು. ಎಷ್ಟು ರೂಪಾಯಿ ಇತ್ತು? 1113. ಪುಣ್ಯಾತ್ಮ ನರೇಂದ್ರ ಮೋದಿ ಒಂದ್ಸರಿ 200 ರೂಪಾಯಿ ಕಡಿಮೆ ಮಾಡಿದ್ರು, ಇನ್ನೊಂದ್ಸರಿ 100 ರೂಪಾಯಿ ಕಡಿಮೆ ಮಾಡಿದ್ರು, ಒಟ್ಟು 300 ರೂಪಾಯಿ ಕಡಿಮೆ ಮಾಡಿದ್ರು. ಈಗ ನಿನ್ನೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಎಷ್ಟು ಕಡಿಮೆ ಆಗಿದೆ? 250 ಕಡಿಮೆ ಆಗಿದೆ. ನೀವೇನ್ ಮಾಡಿದ್ರಿ? ಪೆಟ್ರೋಲ್ ಡೀಸೆಲ್ ನ ಒಂದ್ಸರಿ 3 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. ಒಂದು ವಾರದ ಹಿಂದೆ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ರಿ. ಆ ಪುಣ್ಯಾತ್ಮ ಕಡಿಮೆ ಮಾಡಿದ್ರೆ ಈ ಮನೆಯವರು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. 9 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ, ನಾವೇನ ಅನ್ಕೊಂಡಿವಿ ಹಾಲಿನ ಸಬ್ಸಿಡಿ ಎಲ್ಲ ಕೊಟ್ಬಿಡ್ತಾರೆ, ನಾವೇನ ಅನ್ಕೊಂಡಿವಿ ಪೂರಾ ಹಾಲಿನ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ರೇಟ್ ಜಾಸ್ತಿ ಮಾಡಿದ್ದೆಲ್ಲ ರೈತರ ಮಕ್ಕಳಿಗೆ ಕೊಡ್ತಾರೆ ಅಂತ ಕೊಟ್ರ? 700 ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಎಷ್ಟು ಕೋಟಿ? 700 ಕೋಟಿ ಜಾಸ್ತಿ ಉಳಿಸ್ಕೊಂಡಿದ್ದಾರೆ. ಯೋಗ್ಯತೆ ಇಲ್ವಾ ಕೊಡಕ್ಕೆ ಇವರಿಗೆ? 9 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೈಗೆ ಚಂಬು, ಗ್ರಾಹಕರಿಗೆ 3 ನಾಮ. ಕಾಸೆಲ್ಲ ಯಾರಿಗೆ? ಕಾಂಗ್ರೆಸ್ನವ್ರ ಖಜಾನೆಗೆ. ಇಷ್ಟಾದ್ಮೇಲೆ ಹೇಳ್ಕೊತಾರೆ ಇವರು ಮಹಾರಾಜರಿಗಿಂತ ಇವರು ಮಹಾರಾಜರಿಗಿಂತ ದೊಡ್ಡವರಂತೆ. ಹೌದಾ? ನಾನ್ ನಿಮ್ಮನ್ ಕೇಳ್ತೇನೆ, ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರ ಸಿದ್ದರಾಮಯ್ಯನರ? ಯಾರು ಕಟ್ಟಿದ್ದು? ಮೈಸೂರು ವಿಶ್ವವಿದ್ಯಾಲಯ ಯಾರು ಕಟ್ಟಿದ್ದು? ಮೈಸೂರು ಬ್ಯಾಂಕ್ ಯಾರು ಕಟ್ಟಿದ್ದು? ಮೈಸೂರು ಉಕ್ಕು ಕಾರ್ಖಾನೆ ಯಾರು ಕಟ್ಟಿದ್ದು? ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟಿದ್ದು? ದೇಶದಲ್ಲೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೀಸಲಾತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯನವ್ರು ಕಿಸ್ತಿರೋದೇನು? ಮಂಡ್ಯಕ್ಕೆ ನೀರು ಕೊಟ್ಟಿದ್ಯಾರು? ಮಂಡ್ಯ ಮೈಸೂರು ಫ್ಯಾಕ್ಟರಿ ಕಟ್ಟಿದ್ಯಾರು? ಮೈಸೂರು ಪೇಪರ್ ಮಿಲ್ಸ್ ಕಟ್ಟಿದ್ಯಾರು? ಸಿದ್ದರಾಮಯ್ಯನವ್ರು ಕಿಸ್ತಿರೋದೇನು? ಬಿಜೆಪಿ ಸರ್ಕಾರ ಕೊಟ್ಟಂತ ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕಲು ಇವರು ಮಾಡಿರೋ ಗನಂದಾರಿ ಕೆಲಸ. ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕಿದ್ದು ಮಹಾರಾಜರಿಗಿಂತ ದೊಡ್ಡವರಂತೆ. ಮಹಾರಾಜರು ಹೆಂಡ್ರು ಮಕ್ಕಳ ಒಡವೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದ್ರು. ಇವರು ಹೆಂಡ್ರು ಮಕ್ಕಳ ಹೆಸರಿಗೆ 15 ಸೈಟ್ ಅನ್ನ ತನ್ನ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಹೇಳಿದ್ರು ಬಿಡಕ್ಕಾಗುತ್ತಾ? ಇವರು ಹೇಳಿದ ಮಾತು ಮಹಾರಾಜರಿಗೆ ಹೋಲಿಕೆ ಮಾಡ್ಕೊಳಕ್ ಆಗುತ್ತಾ? ಮಹಾರಾಜರ ಪಾದ ತೋಳಿಗೆ ಸಮ ಇದಾರೇನ್ರಿ? ಮಹಾರಾಜರ ವಂಶಸ್ಥರಿಗೆ ಈ ನಮೂನೆ ಕಿರುಕುಳ ಕೊಡ್ತಾ ಇದಾರಲ್ಲ, ದೇವ್ರ ಮೆತ್ತನೇನ್ರಿ? ಇಡೀ ರಾಜ್ಯದ ಜನರನ್ನ ಮನೆ ಮಕ್ಕಳ ತರ ಕಂಡವರು ಯಾರು? ಮಹಾರಾಜರು. ಆಸ್ತಿ ಲೂಟಿ ಹೊಡೆದು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಹಾರಾಜರಿಗೆ ಹೋಲಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಮ ಇದಾರ ಇವರು? ಇವ್ರು ಹೇಳ್ತಾರಲ್ಲ, ಇವ್ರು ಏರಿಸಿದ ಬೆಲೆ ಏನೇನು ನಿಮಗೆ ಗೊತ್ತಿದೆಯಾ?